ಬರಲ್ಲ. ಎಲ್ಲ ಬಿಸಿ ಬಿಸಿ ಊಟ ಮಧ್ಯಾಹ್ನ ಊಟಕ್ಕೆ ರಸಮ್ಮು ಅನ್ನ ಸಾಂಬಾರು ಏನು ಬೇಕು ನಾವು ಅದೇ ತಿನ್ಕೊಂಡ್ಬಿಡ್ತೀವಿ. ಏನೋ ಆಸೆ ಚಪ್ಲಕ್ಕಿಲ್ಲನೇ ನಾನು ಸಿಕ್ಕಾಟ ನಾನು ಒಂದು ಎರಡು ಪೀಸ್ಕೊಂಡು ಮನೆಗೆ ಮಾತ್ರ ನುಂಗ್ತೀವಿ ಅಷ್ಟೇ. ಮನೆಯಲ್ಲಿ ಹೆಂಗೆ ನಾವಿರ್ತೀವೋ ಅದೇ ಥರ ವ್ಯವಸ್ಥೆ ಚೆನ್ನಾಗಿದೆ, ಮನೆ ಥರನೇ ಇದೆ. ಆಶೀರ್ವಾದ ಮಾಡ್ಬೇಕಂತ ಅಣ್ಣಂಗೆ ದೃಷ್ಟಿ ಅಂತ ತೆಗಿ, ದೃಷ್ಟಿ 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 ಕೆಂಪಿ ಮಗ, ಕೆಂಪಿ ಮಗ ದೃಷ್ಟಿ ತೆಗಿ. ಅದು ಬರಲಿಲ್ಲ ಅದಕ್ಕೆ ಮುತ್ತಂತೆ ಕೊಟ್ಬಿಡು, ಮುತ್ತು ಮುತ್ತು. ತಿಂದ್ರ ಅಂತ ಶ್ಯಾಮ್ ಸುಂದರ್ ಅಂತ 60 ಸಿನಿಮಾ ಮಾಡಿದ್ದಾರೆ. ಇವತ್ತು ಪರಿಸ್ಥಿತಿ ಕೆಟ್ಟು ಆಶ್ರಮ ಇದು ಬಿಟ್ಟು ಈ ಕಾಲದ ಯುಗ ಚಿಕ್ಕದಾಗ ನಮಗೆ ಮೆಂಟಲಿ ಅಪ್ಸೆಟ್ ಇರೋದು. ಇವಾಗ ಅವ್ರಿಗೆ ಮೆಡಿಸಿನ್ಸ್ ಎಲ್ಲ ಕೊಡಿಸಿ ಈಗ ಸೂಪರ್ ಆಗಿ ರೆಡಿ ಆಗಿದ್ದಾರೆ. ಬಟ್ ಅವಕಾಶಗಳಿಲ್ಲ ಸಿನಿಮಾದಲ್ಲಿ. ಒಂದೂವರೆ ವರ್ಷ ಇವತ್ತೊಂದು ಯಾರು ಡೈರೆಕ್ಟರ್ಗಳಾಗಲಿ, ಯಾರು ಇದ್ರ ಜೊತೆ ವರ್ಕ್ ಮಾಡಿಸ್ಕೊಂಡಿರೋರಾಗಲಿ ಇವರೆಲ್ಲ ಕಾಲುಗಳಿಲ್ಲ ಅಷ್ಟೇ ಜನ 130 ನಮಸ್ಕಾರಪ್ಪ. ಚೆನ್ನಾಗಿರ್ಬೇಕಪ್ಪ ನೀವು. ನನ್ನ ಹೆಸರು ಬಾಬಪ್ಪ. ನಿಮ್ಮ ಹೆಸರು ಚೆನ್ನಾಗಿರ್ಬೇಕು, ಅದೇ ನಮ್ಮ ಸಂತೋಷ. ಆನಂದ್ ಅಂತ ಹಿಂಗೆ ತಲೆ ಇಂಜುರಿ ಆಗಿತ್ತು. ಮನೇಲಿ ಯಾರು ಬರಲಿಲ್ಲ. 14 ಲಕ್ಷ ಖರ್ಚಿಗೆ ಆಮೇಲೆ ಯಾರು ಬರಲಿಲ್ಲ. ಸರ್ಕಾರದ 1 ರೂಪಾಯಿ ದುಡ್ಡಿಲ್ಲ, ಗೌರ್ಮೆಂಟ್ ಇಲ್ಲ. ಪಬ್ಲಿಕ್ಕು ತುಂಬ ಜನ ಇಷ್ಟಪಡ್ತಾರೆ. ನಮಸ್ಕಾರ. ಇನ್ಮೇಲೆ ಯಾವತ್ತೂ ನನ್ನ ಜೊತೆ ಬಾಳೋದಕ್ಕೆ ನಿಂಗೆ ಅವಕಾಶ ಇಲ್ಲ. ಚೆನ್ನಾಗಿ ಯೋಚನೆ ಮಾಡಿ ಮುಂದಿನ ಹೆಜ್ಜೆ ಇಡು. ಸರ್ಕಾರ ಯಾರು ಬನ್ನಿ
ಬನ್ನಿ ಮಂಗೆ ನೀವು ಬಂದಿದ್ದೆ ಭಾಳ ಖುಷಿ ಹಿಂಗೆಲ್ಲ ಹಿಂಗೆ ಬನ್ನಿ ಬನ್ನಿ ಹಿಂಗೆ ಬಂದ್ಬಿಡೈತೆ ಓರಿ ತಂದೆ ತಾಯಿದಿರನ್ನೇ ನೋಡ್ಕೊಳ್ಳೋದು ಅಂಥದ್ರಲ್ಲಿ ನೀವು ಎಷ್ಟೋ ಜನರಿಗೆ ಇನ್ಸ್ಪಿರೇಷನ್ನು. ನಿಮ್ಮ ತಾಯಿಯವ್ರನ್ನ ಎಷ್ಟು ಪ್ರೀತಿ ಕಾಳಜಿ ಗೌರವದಿಂದ ನೋಡ್ಕೊಂಡಿದ್ರ ಅಂತ ಇಡೀ ರಾಜ್ಯಕ್ಕೆ ಗೊತ್ತು. ಇವತ್ತು ಅವ್ರು ನಿಮ್ಮ ಜೊತೆಲಿಲ್ಲ ಅಂದ್ರೂ ಎಷ್ಟು ಅನಾಥಾಶ್ರಮಗಳಿಗೆ, ಆಮೇಲೆ ನಮ್ಮ ಸೋದೆನಲ್ಲಿ ಎಷ್ಟೋ ರೈತರಿಗೆ ನೀವು ಬೆನ್ನೆಲುಬಾಗಿ ನಿಂತಿರೋದು ಸತ್ಯ. ಸೊ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ, ಆಯುಷ್ ಆರೋಗ್ಯ ಜಾಸ್ತಿ ಕೊಡಲಿ. ಎಷ್ಟೋ ಕನ್ನಡಿಗರು ಇವತ್ತಿನ ಪೀಳಿಗೆ ಮಕ್ಕಳು ಬೇರೆ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಮಗೆ ಬೇಡ, ಇವತ್ತಿನ ಪೀಳಿಗೆ ಮಕ್ಕಳು ಅರ್ಥ ಮಾಡ್ಕೊಬೇಕಣ್ಣ. ನಿಮ್ಮ ಒಂದು ಎಲ್ರಿಗೂ ಬರಬೇಕು ತಂದೆ ತಾಯಿ ಮೇಲೆ ಅಂತ ನನ್ನೊಂದು ಆಸೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನು ಬರ್ತಾ ಇಲ್ಲ ಬಾಯ ಮಾತೇ ಬರ್ತಾ ಇಲ್ಲ. ಇಷ್ಟು ಜನ ಇದ್ದಾರೆ ಪಾಪ ವಯಸ್ಸಾದ್ರು, ನೀವು ಪ್ರೀತಿಯಿಂದ ನೋಡ್ಕೊಂಡಿದ್ದೀರ. ಸಿನಿಮಾದಲ್ಲಿ ನಾವೆಲ್ಲ ಅಭಿನಯ ಮಾಡಿರ್ಬೋದು ಹೊರತು ನೀವು ನಿಜವಾಗ್ಲೂ ನೋಡ್ಕೊಂಡಿದ್ದೀರ. ಅಂತ ಮಗ ನೀವೇನೆ ಶ್ರೇಷ್ಠ ಮಗ. ನಮಗೆ ಸಂತೋಷ. ಏನು ನಮ್ಮಿಂದ ಅಗಲ್ ಸೇವೆ ಏನಾಗುತ್ತೆ ಖಂಡಿತ ಮಾಡ್ತಾ ಇರ್ತೀವಿ. 100% ಮಾಡ್ತೀವಿ, ಜೊತೆಲೇ ಇರ್ತೀವಿ. ಬರೀ ಇಷ್ಟು ಮಾತ್ರ ಅಲ್ಲ, ನೀವು ಮಾಡಿರೋ ಕೆಲಸನ ಬಂಗಾರ ಮಂದಿ ಬಗ್ಗೆ ಆಗಲ್ಲ ಕಣಪ್ಪ. ಎಷ್ಟು ಬೇಜಾರಾಗುತ್ತೆ ನಮಗೆ. ನಮ್ಮ ಮಗ ನೆನೆಸ್ಕೊಂಡ್ಬೇಕು. ಚೆನ್ನಾಗಿ 4 ಲಕ್ಷ ರೂಪಾಯಿ ಅವ್ರಿಗೆ ವ್ಯವಸ್ಥೆ ಮಾಡಿದ್ರು. ಹೌದೌದು. ಲಾಸ್ಟ್ ಟೈಮು ಇವ್ರ ಮನೇಲಿ ಕೆಲಸ ಮಾಡೋಂಥವ್ರು ಬಂಗಾರಮ್ಮ ಅಂತ ತೀರೋಗಿರ್ತಾರೆ. ನನಗೆ ಗೊತ್ತಿರೋಂಗೆ ಪರ್ಸ್ನಲಿ ನಾನು ನೋಡ್ದಂಗೆ ಬರೋಬ್ಬರಿ 4 ರಿಂದ 5 ಲಕ್ಷ ದುಡ್ಡನ್ನ ಪ್ರೈವೇಟ್ ಹಾಸ್ಪಿಟಲಲ್ಲಿ ಖರ್ಚು ಮಾಡಿ ಅವ್ರ ಅಂತ್ಯ ಸಂಸ್ಕಾರ ಕೂಡ ಇವರೇ ಮಾಡಿಸಿರ್ತಾರೆ. ಸೊ ಭಾಳ ಸಂತೋಷ. ಅದು ಕೆಲಸದವ್ರ ಮೇಲೆ ನೀವು ಇಟ್ಟಿರೋಂಥ ಗೌರವ ಇದೆಯಲ್ಲ, ಬೇರೆಯವ್ರಾಗಿದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಕಳಿಸ್ಬಿಟ್ಟು ಒಂದು 10,000-20,000 ರೂಪಾಯಿ ಮುಗಿಸ್ಬಿಟ್ಟಿರೋರು. ಕೈ ಹಿಡ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗೋದು.